ಆಳಂದ ಪಟ್ಟಣದಲ್ಲಿ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆಡೆ ಎಸ್ಐಟಿ ದಾಳಿಯಾಗಿದೆ, ಇನ್ನೊಂದೆಡೆ ದಾಖಲೆಗೆ ಬೆಂಕಿಯಾಗಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆಳಂದ ಮನೆ ಬಳಿ ಒಂದು ಪತ್ರಕ್ಕೆ ಬೆಂಕಿ ಹಚ್ಚಿರುವಂತದ್ದು. ಆಳಂದ ಪಟ್ಟಣದಲ್ಲಿ ವೋಟ್ ಚೋರಿ ಪ್ರಕರಣ ಹಿನ್ನೆಲೆ ಒಂದೆಡೆ ಎಸ್ಐಟಿ ದಾಳಿಯಾಗಿದೆ, ಇನ್ನೊಂದೆಡೆ ದಾಖಲೆಗಳಿಗೆ ಬೆಂಕಿಯಾಗಿರುವಂತದ್ದು. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆಳಂದ ಮನೆ ಬಳಿ ಒಂದು ಬೆಂಕಿ. ಆಳಂದ ಪಟ್ಟಣದಲ್ಲಿರುವಂತಹ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿ ನಡೆಸಿರುವಂತದ್ದು. ಎಸ್ಐಟಿ ತಂಡದಿಂದ ಸ್ಥಳಕ್ಕೆ ಭೇಟಿ ನೀಡಿ ವೋಟರ್ ಲಿಸ್ಟ್ಗಳ ಒಂದು ವಶಕ್ಕೆ ಕೂಡ ಪಡೆದಿದ್ದಾರೆ. ಸುಟ್ಟ ಸ್ಥಳಕ್ಕೂ ಕೂಡ ಎಸ್ಐಟಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಆಳಂದ ಪಟ್ಟಣದಲ್ಲಿ ವೋಟ್ ಚೋರಿ ಪ್ರಕರಣ ಹಿನ್ನೆಲೆ ಒಂದೆಡೆ ಎಸ್ಐಟಿ ದಾಳಿ ನಡೆಸಿದೆ, ಇನ್ನೊಂದೆಡೆ ದಾಖಲೆಗಳಿಗೆ ಬೆಂಕಿ ಬಿದ್ದಿರುವಂತದ್ದು. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿದ ಮನೆ, ಬಾರ್ ಹಾಗೂ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಶಾಖಾಪುರ ಒಂದು ಪಟ್ಟಣದಲ್ಲೂ ಕೂಡ ಒಂದು ಹಳ್ಳದಲ್ಲಿ ವೋಟರ್ ಐಡಿಗಳಿಗೆ ಒಂದು ಬೆಂಕಿಯನ್ನ ಇಟ್ಟಿರುವಂತದ್ದು. ಹಾಗೆ ಎಸ್ಐಟಿ ತಂಡದಿಂದ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿದ ಮನೆ, ಬಾರ್ ಹಾಗೂ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇದು ದಾಳಿ ಮಾಡಿರುವಂತಹ ವೇಳೆ ರಾಶಿ ವೋಟರ್ ಐಡಿಗಳು ಕೂಡ ಪತ್ತೆ ಆಗಿದ್ದವು. 15 ಮೊಬೈಲ್, 7 ಲ್ಯಾಪ್ಟಾಪ್ಗಳನ್ನ ಕೂಡ ಸೀಸ್ ಮಾಡಿದ್ರು. ಇತ್ತ ಆಳಂದದಲ್ಲಿನ ಸುಭಾಷ್ ಗುತ್ತೇದಾರ್ ಒಂದು ಮನೆ ಇರುವಂತಹ ಬಡಾವಣೆಯಲ್ಲಿ ರಾಶಿ ದಾಖಲೆಗಳಿಗೆ ಬೆಂಕಿಯನ್ನ ಇಡಲಾಗಿದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಬೆಂಕಿ ಬಿದ್ದಿರುವಂತಹ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಎಲ್ಲೆಡೆ. ರಾಶಿ ದಾಖಲೆಗಳಿಗೆ ಬೆಂಕಿಯನ್ನ ಇಡಲಾಗಿದೆ. ಇದು ಯಾರು ಇಟ್ಟಿದ್ದಾರೆ, ಯಾತಕ್ಕಾಗಿ ಇಟ್ಟಿದ್ದಾರೆ, ಇದೆಲ್ಲವನ್ನ ಕೂಡ ಎಸ್ಐಟಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ವೋಟರ್ ಲಿಸ್ಟ್ಗಳನ್ನ ಎಲ್ಲ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಸುಟ್ಟ ಸ್ಥಳಕ್ಕೂ ಕೂಡ ಎಸ್ಐಟಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಬೆಂಕಿ ಬಿದ್ದಿರುವಂತಹ ವಿಡಿಯೋ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಶಾಖಾಪುರ ಹಳ್ಳದಲ್ಲಿ ಒಂದು ವೋಟರ್ ಲಿಸ್ಟ್ ಕೂಡ ಪತ್ತೆಯಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ದಾಖಲೆಗಳಿಗೆ ಬೆಂಕಿಯನ್ನ ಹಚ್ಚಿರುವಂತದ್ದು, ಅದು ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಹಾಗೆ ಆ ಒಂದು ಶಾಖಾಪುರದ ಹಳ್ಳದಲ್ಲಿ ಒಂದು ವೋಟರ್ ಲಿಸ್ಟ್ ಕೂಡ ಪತ್ತೆಯಾಗಿದೆ. ಇದೆಲ್ಲವನ್ನ ಕೂಡ ಎಸ್ಐಟಿ ತಂಡ ಪರಿಶೀಲನೆ ನಡೆಸ್ತಾ ಇದೆ. ಯಾತಕ್ಕಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಇಷ್ಟೊತ್ತಿಗೆ ಮಾಡಿದ್ದಾರೆ, ಇದೆಲ್ಲವನ್ನ ಕೂಡ ತನಿಖೆ ನಡೆಸುತ್ತೆ. ವೋಟ್ ಚೋರಿ ಪ್ರಕರಣದ ಒಂದು ಹಿನ್ನೆಲೆ ಒಂದೆಡೆ ಎಸ್ಐಟಿ ದಾಳಿಯನ್ನ ನಡೆಸಿತು, ಇನ್ನೊಂದೆಡೆ ದಾಖಲೆಗಳಿಗೆ ಬೆಂಕಿಯಾಗಿರುವಂತಹ ಪ್ರಕರಣ ಸಂಭವಿಸಿದೆ. ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆಳಂದ್ ಮನೆ ಬಳಿ ಪತ್ರಗಳಿಗೆ ಬೆಂಕಿಯನ್ನ ಹಚ್ಚಲಾಗಿರುವಂತದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಹಾಗೆ ಶಾಖಾಪುರ ಹಳ್ಳದಲ್ಲಿ ಒಂದು ವೋಟರ್ ಲಿಸ್ಟ್ ಕೂಡ ಪತ್ತೆಯಾಗಿದೆ. ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಆಳಂದ್ ಮನೆ ಬಳಿ ಪತ್ರಗಳಿಗೆ ಒಂದು ಬೆಂಕಿಯನ್ನ ಇರಿಸಲಾಗಿದೆ. ಇದು ಯಾರು ಈ ರೀತಿಯಾಗಿ ಬೆಂಕಿಯನ್ನ ಇರಿಸಿದ್ದಾರೆ, ಎಷ್ಟೊತ್ತಿಗೆ ಬೆಂಕಿಯನ್ನ ಇರಿಸಿದ್ದಾರೆ, ಯಾತಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ, ಇದೆಲ್ಲವನ್ನ ಕೂಡ ಎಸ್ಐಟಿ ಪರಿಶೀಲನೆ ನಡೆಸಲಿದೆ.